ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಅಶೋಕ್ ಗೌಡ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಗೌಡ ಅವರೇ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗ್ತಾರೆ, ವಕ್ತಾರರು ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತಿಂದಾನೇ ಚರ್ಚೆ ಆರಂಭಿಸ್ತೀನಿ. ಪ್ರಶಾಂತ್, ನಿನ್ನೆ ಪಾರ್ಟಿ ರೌಂಡ್ಸ್ನಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ವಿ ನಾವು ರಾಹುಲ್ ಗಾಂಧಿಯವರ ಭಾಷಣದ ಬಗ್ಗೆ. ಮಹಾರಾಷ್ಟ್ರದ ರಿಸಲ್ಟ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು. ಚೈನಾ ಭಾರತದ ಭೂಭಾಗವನ್ನು ಆಕ್ರಮಿಸಿಕೊಂಡಿದೆ ಅನ್ನುವಂಥ ವಿಷಯ ಬಂತು. ಅಮೇರಿಕದ ಅಧ್ಯಕ್ಷರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಆಹ್ವಾನ ಕೊಡಿ ಅಂತ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಹೋಗಿ ಕೂತ್ಕೊಂಡಿದ್ರು. ಜೊತೆಗೆ ದೇಶದ ಒಳಗಿನ ವಿಷಯ ಅಂತಂದರೆ OBC ಬಂತು, ಇತ್ಯಾದಿ ಇತ್ಯಾದಿ. ಮೊಟ್ಟ ಮೊದಲ ಸಲ ರಾಹುಲ್ ಗಾಂಧಿ ಈಸ್ ಇನ್ ಅ ಅಪೋಸಿಷನ್ ಲೀಡ್ರು. 2 ಟರ್ಮ್ ಆದಮೇಲೆ ಒಂದು ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಆ ಸ್ಥಾನಕ್ಕೆ ಬಂದಿದ್ದಾರೆ. ತಮ್ಮ ಜವಾಬ್ದಾರಿನ ಯಶಸ್ವಿಯಾಗಿ ನಿರ್ವಹಿಸಿದ್ರು ಅಂತ ಅನ್ಸುತ್ತಾ? ಅದಿತ್ತು ನೋಡಿ, 10 ವರ್ಷಗಳ ಕಾಲ ದೇಶಕ್ಕೆ ಅಧಿಕೃತವಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ಇರಲಿಲ್ಲ. 2004ರಿಂದ 24ರವರೆಗೆ. 24ರ ಚುನಾವಣೆಯ ನಂತರ ರಾಹುಲ್ ಗಾಂಧಿ ಮೊದಲ ಬಾರಿ ಅಧಿಕೃತವಾಗಿ ಅಂದರೆ ಅಫಿಷಿಯಲಿ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ನಿನ್ನೆಯ ಅವರ ಭಾಷಣ ಏನಿತ್ತು ಅದು ಮೊದಲ ಬಾರಿ ನನಗನ್ಸುತ್ತೆ ಅದಾನಿ ಅಂಬಾನಿ ಹೆಸರನ್ನು ರಾಹುಲ್ ಗಾಂಧಿ ತೆಗೆದುಕೊಳ್ಳಲಿಲ್ಲ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಮೇಲೆ ನೇರವಾಗಿರ್ತಕ್ಕಂಥ ದಾಳಿಯನ್ನು ಮಾಡಲಿಲ್ಲ. ಅಂದರೆ ವೈಯಕ್ತಿಕವಾಗಿರ್ತಕ್ಕಂಥ ದಾಳಿಯನ್ನೇನು ಮೊದಲು ಮಾಡ್ತಿದ್ರು ಮಾಡಲಿಲ್ಲ. ಒಂದೇ ಒಂದು ಸಲ ಅವ್ರು ಹೇಳಿದರು, ಪ್ರಧಾನಮಂತ್ರಿ ತಲೆ ಕೆಳಗೆ ಹಾಕೊಂಡು ಕೂತಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಈಸ್ ನಾಟ್ ಲುಕಿಂಗ್ ಎಟ್ ಮೀ ಅಂತ ಹೇಳಿದರು. ಅದಕ್ಕೆ ಬಿಟ್ಟಂತೆ ಅನೇಕ ವಿಷಯಗಳನ್ನು ವಿರೋಧ ಪಕ್ಷದ ನಾಯಕರು ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಈಗ ಚೈನೀಸ್ ಇನ್ಕರ್ಷನ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸ್ಟೇಟೆಡ್ ಪಾಲಿಸಿ ಇತ್ತು, ಅದನ್ನು ಅವರು ಪ್ರಸ್ತಾಪಿಸಿದರು. ಅದಾದಮೇಲೆ ಪ್ರಮುಖವಾಗಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ಹೇಳಿಕೆ ಏನಿತ್ತು ಅದು ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಯಾಕೆಂದರೆ ಒಬ್ಬ ವಿರೋಧ ಪಕ್ಷದ ನಾಯಕ ಚುನಾವಣಾ ಪ್ರಕ್ರಿಯೆ ನೋಡಿ, ನಿನ್ನೆ ಕೂಡ ನೀವು ಮಾತಾಡಿದ್ದೆ, ಚರ್ಚೆ ಮಾಡಿದ್ದೆ. 2 ಭಾಗಗಳಲ್ಲಿ ಅದನ್ನು ನೋಡಬೇಕಾಗತ್ತೆ. ಮೊದಲನೇ ಭಾಗ ಏನು, ಈಗ ಮಹಾರಾಷ್ಟ್ರದ ಶಿವಸೇನೆ ಮತ್ತು NCPಯ ಚಿಹ್ನೆಗೆ ಸಂಬಂಧಪಟ್ಟಂತೆ ಮ್ಯಾಟರ್ ವಾಸ್ ಇನ್ ಚುನಾವಣಾ ಆಯೋಗ. ನನ್ನ ಪ್ರಕಾರ ಅಜಿತ್, ಕೇಂದ್ರ ಸರ್ಕಾರದ ಒತ್ತಡದಿಂದ ಕಾರಣದಿಂದಲೇ ಚುನಾವಣಾ ಆಯೋಗ ಚಿಹ್ನೆಗೆ ಸಂಬಂಧಪಟ್ಟಂತೆ ಏನು ಡಿಸ್ಪೋಸ್ ಮಾಡ್ತು, ಇಟ್ ವಾಸ್ ರಾಂಗ್ಲಿ ಡಿಸ್ಪೋಸ್ಡ್. ಓಕೆ, ಅದನ್ನೀಗ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರು ಚಾಲೆಂಜ್ ಮಾಡಿದ್ದಾರೆ. ಏನೇ ಇರಲಿ, ಅಂದರೆ 2/3 MLAಗಳು ಯಾರಿದ್ದಾರೆ ಅವ್ರ ಪರವಾಗಿ ಬರಬೇಕಾಗಿದ್ದಂಥದ್ದು ಆಗಿರಲಿಲ್ಲ. ನನ್ನ ಅಂದಾಜಿನ ಪ್ರಕಾರ ಅಂದರೆ ಪಾರ್ಟಿಯ ಚಿಹ್ನೆಗೆ ಸಂಬಂಧಪಟ್ಟಂತೆ ನೀವು ಶಾಸಕಾಂಗ ಪಕ್ಷದ ಜೊತೆ ಚಿಹ್ನೆ ಹೋಗೋದಾದರೆ ಅನೇಕ ಸಂದರ್ಭಗಳಲ್ಲಿ ಅದಾಗ್ಬೋದು. ಈಗ JDS ಇದೆ, ತೆನೆ ಹೊತ್ತ ಮಹಿಳೆ, ಅದನ್ನು ನಾಳೆ ಸಮೃದ್ಧಿ ಮಂಜುನಾಥ್ ತೆಗೆದುಕೊಂಡು ಹೋದರೆ ಅಲ್ಲ, 12-13 ಶಾಸಕರು ಇದ್ರೆ ತಗೊಂಡು ಬರೀ ಪಾರ್ಟಿ ಇಸ್ ನಾಟ್ ಓನ್ಲಿ ಶಾಸಕಾಂಗ ಪಕ್ಷ. ಓಕೆ ನಾನು ಅದಕ್ಕೆ ಹೇಳಿದೆ, ಈ ಚುನಾವಣಾ ಆಯೋಗ ಬೇರೆ ರೀತಿಯೂ ಡಿಸ್ಪೋಸ್ ಮಾಡಿದೆ, ಈ ರೀತಿಯೂ ಡಿಸ್ಪೋಸ್ ಮಾಡಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಸಮೃದ್ಧಿ ಮಂಜುನಾಥ್ ತೆಗೆದುಕೊಂಡ್ರೆ ಹೋದರೆ ಏನಾಗುತ್ತೆ, ಪೊಲಿಟಿಕಲ್ ಪಾರ್ಟಿಯನ್ನು ನಾಳೆ ಇಬ್ಬರೇ ಇದ್ರಪ್ಪ ಶಾಸಕರು. ಓಕೆ, ಇವತ್ತು 13 ಜನ ಇದ್ದಾರೆ ಬಿಡಿ, ನಾಳೆ ಇಬ್ಬರೇ ಶಾಸಕರ. ಕನ್ನಡ ನಾಡು ಪಾರ್ಟಿಯಿಂದ ಸುರ್ಪುರದಿಂದ ರಾಜುಗೌಡ ನಾಯಕ್ ಆರಿಸ್ ಬಂದಿದ್ರು 2004ರಲ್ಲಿ. ಅದನ್ನು ವಿಜಯ ಸಂಕೇಶ್ವರ್ ಕನ್ನಡ ನಾಡು ಪಾರ್ಟಿಯ ಸ್ಥಾಪಕರು. ರಾಜುಗೌಡ ನಾಯಕ್ ತೆಗೆದುಕೊಂಡು ಹೋಗ್ಬಿಟ್ರೆ ಶಾಸಕಾಂಗ ಪಕ್ಷದ ಒಬ್ಬನೇ ಶಾಸಕ ಇದ್ದಾನೆ ಅಂತ. ಪೊಲಿಟಿಕಲ್ ಪಾರ್ಟಿ ಇಸ್ ನಾಟ್ ಓನ್ಲಿ MLA ಆರ್ ನಾಟ್ ಓನ್ಲಿ ಪಬ್ಲಿಕ್ ರಿಪ್ರೆಸೆಂಟೇಟಿವ್. ಪೊಲಿಟಿಕಲ್ ಪಾರ್ಟಿ ಆಲ್ಸೋ ಕನ್ಸಿಸ್ಟ್ ಆಫ್ ಲಕ್ಷಾಂತರ ಕಾರ್ಯಕರ್ತರು. ನನಗನ್ಸುತ್ತೆ ಬಾಲ್ ಠಾಕ್ರೆ ಮತ್ತು ಶರದ್ ಪವಾರ್ರಿಂದ NCP ಮತ್ತು ಶಿವಸೇನೆಯನ್ನು ತೆಗೆದುಕೊಂಡಿದ್ದು ಚುನಾವಣಾ ಆಯೋಗ ಅದೇನು ಆದೇಶವನ್ನು ಕೊಡ್ತು, ದಟ್ ವಾಸ್ ಅಬ್ಸಲ್ಯೂಟ್ಲಿ ರಾಂಗ್. ನನ್ನ ಅಭಿಪ್ರಾಯ. ಅಲ್ಲಿ ಚುನಾವಣಾ ಆಯೋಗ 2 ಅಂತ ಅಂದರೆ ತಪ್ಪೆಸಗಿದೆ ಅಂತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಆದರೆ ನಾನು ಅದಕ್ಕೆ ಹೇಳಿದೆ, 2 ಪಾರ್ಟ್ಗಳಲ್ಲಿ ಇದನ್ನು ನೋಡಬೇಕಾಗತ್ತೆ. ಈಗ ಸರ್ಕಾರ ಏನು ಮಾಡ್ತು, ಮುಖ್ಯ ನ್ಯಾಯಮೂರ್ತಿಗಳನ್ನು ತೆಗೆದು ಚುನಾವಣಾ ಆಯುಕ್ತರನ್ನು ನೇಮಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆರಂಭಿಸ್ತು. ಐ ಡೋಂಟ್ ಫೈಂಡ್ ಫಾಲ್ಟ್ ಇನ್ ದ್ಯಾಟ್. ಯಾಕಂದರೆ ಯಾವುದೇ ಸರ್ಕಾರ ಕೆಲಸ ನಿರ್ವಹಿಸಬೇಕಾದ್ರೆ ನಿಮಗೆ ಬೇಡವಾದ ವ್ಯಕ್ತಿಗಳನ್ನು ತಂದು ಸಂವಿಧಾನಿಕ ಪೊಸಿಷನ್ನಲ್ಲೂ ಕೂಡಿಸ್ಬಿಟ್ರೆ ಊದದ ಕೊಟ್ಟು ಬಾರಿಸ ಅದು ಮಾಡಲ್ಲ. ಈಗ ಅದು ರಾಹುಲ್ ಗಾಂಧಿ ನಾಳೆ ಪ್ರಧಾನಮಂತ್ರಿ ಆದರೂ ಕೂಡ ಅದನ್ನು ಮಾಡಲ್ಲ. ಮತ್ತು ಹಿಂದೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗಲೂ ಅದೇ ರೀತಿ ನವೀನ್ ಚಾವ್ಲಾ ಅವರನ್ನು ನೇಮಿಸಲಿಲ್ವಾ 2005ರಲ್ಲಿ? ನಿನ್ನೆ ಎಲ್ಲ ಮೊನ್ನೆ ತೀರ್ಕೊಂಡ್ರು ನವೀನ್ ಚಾವ್ಲಾ. ಯಾರಿದ್ರು ನವೀನ್ ಚಾವ್ಲಾ? ಹಿ ವಾಸ್ ಅ ಕ್ಲೋಸ್ ಏಡ್ ಆಫ್ ಸಂಜಯ್ ಗಾಂಧಿ.
ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವರನ್ನು ವಿಚಿತ್ರ ಪರಿಸ್ಥಿತಿಯಲ್ಲಿ ತಂದು ಚುನಾವಣಾ ಆಯೋಗಕ್ಕೆ ನೇಮಿಸಲಿಲ್ವಾ? ನೇಮಿಸ್ತು ಕಾಂಗ್ರೆಸ್. ಪ್ರತಿಯೊಂದು ಸರ್ಕಾರವೂ ಕೂಡ ಅದನ್ನು ಮಾಡುತ್ತೆ. ನನಗೆ ಅದರ ಬಗ್ಗೆ ಅಂದರೆ ಇವತ್ತು ರಾಹುಲ್ ಗಾಂಧಿ ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ಆರೋಪ ಮಾಡ್ತಿದ್ದಾರೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಯಾರು ಚುನಾವಣಾ ಆಯುಕ್ತರು ಬಂದು ಕುಳಿತುಕೊಂಡ್ರೂ ಕೂಡ ಅಲ್ಲೊಬ್ಬರು ದಿಲ್ಲಿಯಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಇಡೀ ಚುನಾವಣಾ ವ್ಯವಸ್ಥೆಯನ್ನು ಟ್ಯಾಂಪರ್ ಮಾಡಲಿಕ್ಕೆ ಅದು ರಾಜಕೀಯ ಕಾರ್ಯಕರ್ತರ ವ್ಯವಸ್ಥೆ ಅಲ್ಲ, ಅದು ಅಧಿಕಾರಿಗಳ ವ್ಯವಸ್ಥೆ. ಚುನಾವಣಾ ಆಯೋಗಕ್ಕೆ ಪರ್ಮನೆಂಟ್ ಆಗಿರ್ತಕ್ಕಂಥ ಅಧಿಕಾರಿಗಳು ದಿಲ್ಲಿಯಿಂದ ಹುಬ್ಳಿವರೆಗಿದೆ, ನಮ್ಮೂರು ಹುಬ್ಳಿ ಆದ್ದರಿಂದ ಹೇಳ್ತೀನಿ, ದಿಲ್ಲಿಯಿಂದ ಹುಬ್ಳಿವರೆಗೆ ಅಧಿಕಾರಿಗಳಿರಲ್ಲ. ಆ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ ವ್ಯವಸ್ಥೆಯಲ್ಲಿ ಅವರು ಚುನಾವಣಾ ಆಯೋಗಕ್ಕೆ ಹೋಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗಿರುವ ಪರಿಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ? ಇಲ್ಲ ಚುನಾವಣಾ ಆಯುಕ್ತರ ನೇಮಕ ಆಯಿತು, ಆ ಕಾರಣದಿಂದ ಅದು ಟ್ಯಾಂಪರ್ ಆಯಿತು ಅನ್ನೋದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದರೆ ನೀವಿದು 2024 ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ನಿಮ್ಗೆ ನೆನಪಾಗಲಿಲ್ಲ? ನಿಮ್ಗಾಗಲೂ ನೆನಪಾಗಬೇಕಿತ್ತಲ್ಲ. ಮಹಾರಾಷ್ಟ್ರದಲ್ಲಿ ಸೀಟ್ಗಳನ್ನು ಜಾಸ್ತಿ ಗೆದ್ರಿ, ಉತ್ತರ ಪ್ರದೇಶದಲ್ಲಿ ಸೀಟ್ಗಳನ್ನು ಜಾಸ್ತಿ ಗೆದ್ರಿ, ಪಶ್ಚಿಮ ಬಂಗಾಳದಲ್ಲಿ ಸೀಟ್ಗಳನ್ನು ಜಾಸ್ತಿ ಗೆದ್ರಿ, ರಾಜಸ್ಥಾನದಲ್ಲಿ ಸೀಟ್ಗಳನ್ನು ಜಾಸ್ತಿ ಗೆದ್ರಿ. ಆಗ ಯಾಕೆ ನಿಮಗೆ ಚುನಾವಣಾ ಆಯೋಗದ ಟ್ಯಾಂಪರಿಂಗ್ ನೆನಪಾಗಲಿಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.